ಗೋಕಾಕ್ ಜಿಲ್ಲೆ ಆಗದೆ ಹೋದರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ರಾಜೀನಾಮೆ ನೀವು ಕೇಳ್ತೀರಾ? ಇದ 31ರೊಳಗೆ ಆಗ್ಲಿಲ್ಲ ಅಂದ್ರ ಈಗ ನಾ ಹೇಳೇನ್ರಿ ಮಗ ಟೋಟಲ್ದಾಗ ಹೇಳ್ತಾನೆ ಕೇಳ್ರಿ. ಜರ್ಕರ್ತ 31 ತಾರೀಕಿಗೆ ದೋಸ್ತಕ ಇವ್ರ ಜರ್ಕರ್ತ ಇವ್ರ ಅಲೌನ್ಸ್ ಮಾಡ್ಲಿಲ್ಲ ಅಂದ್ರ ಇವ್ರ ಏನ್ರಿ ಅವ್ರ ಮನ್ಯಾಗ ಎಷ್ಟು ಮಂದಿ ಅಧಿಕಾರ ಒಳಗೆ ಅದಾರಲ್ಲ ಇವ್ರು ಎಲ್ಲರೂ ಅದಾರ ಪೋಸ್ಟ್ನಾಗ ಅದಾರಲ್ಲ ಅಟ್ರು ರಾಜೀನಾಮೆ ಕೊಡ್ಬೇಕು ಅವ್ರು. ಅಟ್ರು ಕೊಡ್ಬೇಕು ಅವ್ರು. ಯಾಕಂತಂದ್ರೆ ನಮ್ಮ ಗೋಕಾಕದಾಗ ಹುಟ್ಟಿ ನಮ್ಮ ಗೋಕಾಕದಾಗ ಬೆಳೆದು ನಮ್ಮ ಮಂದಿ ನಮ್ಮ ಜನರ ಗುಡೆ ಏನ್ರಿ ಅವ್ರ ಮತಗಳು ತೊಗೊಂಡ್ ಕೇಸಿಂದ ಏನೋ ಒಂದು ಹೆಂಗೋ ಒಂದು ಹಂಗಾಮಿ ಮಾಡಿ ಕೇಸಿಂದ ಆರಿಸಿ ಬಂದ ಕೇಸಿಂದ ಮ್ಯಾಲೆ ಹೋಗಿ ಕೇಸಿಂದ ಮತ್ತು ನಮ್ಮ ಗೋಕಾಕ ಜಿಲ್ಲಾ ಇವು ಮಾಡ್ಯಾರ ಇವ್ರು ತೊಗೊಂಡು ನಮಗೇನು ನಮಗೇನು ತೊಗೊಂಡು ಏನು ಮಾಡೋದು ಗೋಕಾಕ ಇವ್ರಿಗೆ ಇವ್ರು ಹೊರಗೆ ಹಾಕೋದು ಇವರಿಗೆ ಹೊರಗೆ ಹೋದ್ರಿ ಹೊರಗೆ ಹಾಕೋದಂದ್ರೆ ಎಲ್ಲಿ ಹಾಕೋರಿ? ಹೋಗ್ಬೇಕ್ರಿ ನಾವು ನಾ ಹೇಳಿ ನಮ್ಮ ಬೆಳಗಾವಿ ಜಿಲ್ಲಾ ಬರ್ಬಾದ್ ಮಾಡಿದಾರ ಅವರೆಲ್ಲ ಅವ್ರ ಕುಟುಂಬ ರಾಜಕಾರಣ ಅದು ಹಿಡ್ಕೊಳ್ಳೋ ಸಲುವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಂತ ಹೇಳ್ತಾರೆ ರಾಜ್ಯದ ಮುಖ್ಯಮಂತ್ರಿ ಅದು ಹೇಳ್ತಾರಿಲ್ರಿ ಅವ್ರು ಆಗೋದಿಲ್ಲ ನೋಡ್ರಿ. ಎಷ್ಟು ಬೇಕು ಯಾ ನನಗೆ ಮೀಡಿಯಾ ಮುಂದೆ ಕರಿತಿರ್ಕರಿ ಒಂದೇ ಮೀಡಿಯಾ ಮುಂದೆ ಬೇಕಾದ್ರೆ ಒಂದೇ ಟೇಜ್ ಮೇಲೆ ಕರ್ರಿ ಅವ್ರು ನನಗೆ ಡಿಬೇಟ್ ಕರ್ರಿ ಅವ್ರನ್ನ ನಾನು ಒಂದ್ಸಲ ಹಾಗೆ ಹೋಗ್ಲಿ ಬೇಕಾರೆ ಇರ್ಬೇಕಾದ್ರೆ ನಿಮ್ಮ ಸ್ಟುಡಿಯೋ ಕರೀತದೆ ಇಲ್ಲ ನೀವ ಎಲ್ಲಾರು ಒಂದು ಹಾಕ್ರಿ ಅವ್ರಿಗೂ ಕರ್ರಿ ನನಗೂ ಕರ್ರಿ ನಾ ಕೇಳ್ತಾನೆ ಬೇಕಾದ್ರೆ ಉತ್ತರ ಕೊಡ್ಲಿ ಮತ್ತು ಅವ್ರು ಹೇಳಿದ್ ನಾ ಉತ್ತರ ಕೊಡ್ತಾನೆ. ಅವ್ರು ಹೆಂಗೆ ಆಗೋದಿಲ್ಲ ಅಂತ ಸೇಮಲ್ಲ ಅದನ್ನು ಹೇಳ್ತಾನೆ ನಾನು. ಹೆಂಗ ಆಗೋದಿಲ್ಲ ಸರ್ ಇವಾಗ ನಮಗೊಂದು ಹೇಳ್ಬಿಡ್ರಲ್ಲ ಅಲ್ಲಿ ಹೇಳ್ತಾನೆ ಅಲ್ಲ ಕುತೂಹಲ ಉಂಟು ಮಾಡ್ಬೇಡ್ರಿ ಚರ್ಚೆ ಈಗ ನಮ್ಮ ಅಪ್ಪಗ ಹುಟ್ಟಿಲ್ಲ ಇದು ಹೇಳಿದ್ರೆ ಮತ್ತೆ ನಾವು ಸೇಮನಿಗೆ ಆಗೋದಿಲ್ಲ. ಅವ್ರಿಗೆ ಯಾರು ಕನ್ಸಾರ ಅಂದ್ರೆ ನೀವು ಅಯ್ಯಪ್ಪ ನಮ್ಮ ಉದ್ಯೋಗ ಕೆಡಿಸ್ತಾರೋ ನಮ್ಗೇನು ಸ್ವಲ್ಪ ಏನಾದ್ರು ಇದ್ರ ಅದನ್ನು ಕೆಡಿಸ್ತಾರ. ಅಲ್ಲ ಸರ್ ನಾನೊಂದು ಮಾತು ಕೇಳ್ತೀನಿ, ಇಲ್ಲಿ ಮಟ್ಟ ನಿಮ್ಮ ಉದ್ಯೋಗ ಏನಾರ ಕೆಡಿಸಿದಾರೆ ರಗಡ ಆಗಿ ಹೋಗ್ಯಾನ ಯಾರು ಬಂದು ಹೇಳಿಲ್ಲ. ಅವನ್ನ ಅದನ್ನ ನಿಗ್ಸಾಕು ತಯಾರನ್ನ ಅವ್ರ ಕೂಡ ಫೈಟ್ ಮಾಡಕ್ಕೂ ತಯಾರನ್ನ ನನ್ನ ವಿಷಯ ಏನಪ್ಪ ಗೋಕಾಕ್ ಜಿಲ್ಲೆ ಕಾನ್ಸಂಟ್ರೇಟ್ ಮಾಡ್ರು ಅವ್ರ ನಮ್ಮ ಮನುಷ್ಯನ ಹೇಳ್ಕೊಳಿರ್ತಾರೆ ಏನ ಈಗ ನಮ್ದು ಏನು ಟ್ರೆಸ್ ಹೇಳ್ಬೇಕಾಗೈತಿ ಅವರು ಆ ಸಂದರ್ಭ ಬಂತಪ್ಪ ಕೇಳಬಹುದು. ನಾ ಏನ್ ಕೇಳಕತ್ತಿದ್ದೆ ಗೋಕಾಕ್ ಜಿಲ್ಲೆ ಮಾಡದೆ ಹೋದ್ರೆ ಸತೀಶ್ ಜಾರಕಿಹೊಳಿ ಅವ್ರ ರಾಜೀನಾಮೆ ನೀವು ಕೇಳ್ತೀರಾ? ನಾವು ರಾಜೀನಾಮೆ ಕೇಳತ್ತವ ರಾಜೀನಾಮೆ ಕೊಡ್ಸೋಬಿಟ್ಟ ಬಿಡುಗಡೆ ಮಾಡ್ತಾವ ಅವ್ರಿಗೆ ಬೆಣ್ಣ ಹಾಕ್ತೇವೆ ನಾವು ಇಡೀ ಜಿಲ್ಲಾ ತುಂಬ ಬೆಣ್ಣ ಹಾಕ್ತೇವೆ. ನೋಡಿ ಹೇಳ್ತಾ ಕೇಳ್ರಿ 15 ತಾಲೂಕದಾಗ ಎಲ್ಲ ಕಡೆ ಅಡ್ಡಾಡಿಕೇಶನ್ ಬೆಣ್ಣ ಹಾಕ್ತಾನ್ರಿ ಏನ್ರಿ 18 MLA ಭೇಟಿ ಹಾಕಿಕೇಶನ್ ಎಲ್ಲ ಆಜು ಬಾಜು ಎಲ್ಲ ಕಾರ್ಯಕರ್ತರು ಭೇಟಿ ಹಾಕಿ ಸಂಘಟನೆ ಮಾಡ್ಕೊಂಡು ಅವ್ರ ವಿರುದ್ಧ ಹೋರಾಟ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡ್ತಾನೆ 31 ತಾರೀಕು ಆಗಲಿ ಅದು ಅಲಾಸ ಮಾಡಿಬಿಡ್ತಾನೆ ಅದನ್ನು. ಅಲ್ಲ ಈ ಜಿಲ್ಲಾ ಹೋರಾಟದಲ್ಲಿ ಮೊನ್ನೆ ಒಂದು ಕಂಡು ಬಂದಂಗ್ರಿ ಸರ್ 2 ಗುಂಪುಗಳಾಗಿದಾವು ಅನ್ನುವಂತಹ ಕಿವಿಮಾತುಗಳು ಬಂದು ನೀವು ಯಾವ ಗುಂಪಿಗೆ ಸೇರಿದಿರಿ? ನೋಡ್ರಿ ನಾ ಹೇಳೇನ್ರಿ ನಾವು ಯಾವ ಗುಂಪಿಗೆ ಸೇರವಲ್ಲ, ನಾವು ಹೋರಾಟಗಾರ. ನಮಗೇನೇನು ಗೊತ್ತಂದ್ರೆ ಜನರ ಸೇವಾ ಜನ ಕೆಲಸ ಆಗೋ ಜನ ಸಲುವಾಗಿ ಗೋಕಾಕ್ ಜಿಲ್ಲಾ ಆಗೋ ಸಲ ಹೋರಾಟ ನಮ್ಮದ. ನಮ್ಮದ ಏನ್ರಿ ಡೋಂಗಿ ರಾಜಕಾರಣ ಮಾಡ್ಕೊಂಡು ಡೋಂಗಿ ಹೋರಾಟದವ್ರು ನಾವಲ್ಲ ಏನ್ರಿ. ನೇರವಾಗಿ ಅವ್ರ ಜರ್ಕರ್ತ ಜಿಲ್ಲಾ ಮಾಡ್ಲಿಲ್ಲಪ್ಪ ಅಂತಂದ್ರೆ ಅವ ಅಡಿಗ್ಯಾರ ನೋಡ್ರಿ ಎಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದ ನಾವ ಸಂಬಂಧ ಮೇನ್ ನಮ್ಮ ಗೋಕಾಕದ ಕ್ಷೇತ್ರದ MLA ಯಾರ್ರಿ ಅವ ಎಲ್ಲಿ ಬುಟ್ಟಿ ಹಾಕೊಂಡು ಮಲ್ಕೊಂಡ್ ನಾನು ಎಲ್ಲಿ ಹೊರಗೆ ಬರ್ಬೇಕಲ್ಲ ಹೊರಗೆ ಬಂದು ಕೇಳ್ಬೇಕ ನಮ್ಮ ಗೋಕಾಕ್ ಜಿಲ್ಲಾ ಆಗ್ಬೇಕು. ಮೊನ್ನೆ ಲಾಸ್ಟಿಗೆ ಬಂದು ಹೇಳ್ತಾರ ಲಾಸ್ಟಿಗೆ ಬಂದು ಹೇಳ್ತಾರ ಏನ್ರಿ ನಾಚಿಕೇಡ ಅವ್ರ ಅಲ್ರಿ ಯಾಪ್ ಆಗ್ತೈತಿ ಏನ್ರಿ ನಮ್ಮ ಗೋಕಾಕ್ ಪರಿಸ್ಥಿತಿ ಏನೈತಿ, ಗೋಕಾಕ್ ತಾಲೂಕ್ ಪರಿಸ್ಥಿತಿ ಏನೈತಿ, ಮುಡ್ಡಿ ತಾಲೂಕ್ ಪರಿಸ್ಥಿತಿ ಏನೈತ್ರಿ ಯಾವ ಒಬ್ಬ ಹೇಳಂಗಿಲ್ರಿ, ಯಾವ ಒಬ್ಬ ಹೊರಗೆ ಬರಂಗಿಲ್ಲ. ಅವ್ರ ಸಲುವಾಗಿ ಅವ್ರ ಹಂಚಿಕೆ ಸಲುವಾಗಿನೇ ಯಾವ ಒಬ್ಬ ಹೋರಾಟ ಹೊರಗೆ ಬರುವಂತ ಪರಿಸ್ಥಿತಿ ಆನ್ಮನಿ ಮಾಡಿಟ್ಟಾರ. ಅಲ್ಲ ಸರ್ ನಿಮಗೆ ಧಮಕಿಗಳು ಬರಂಗಿಲ್ಲ? ನಿಮಗೆ ಧಮಕಿಗಳು ಬರಂಗಿಲ್ಲ? ನೋಡ್ರಿ ನಾ ಹೇಳೇನ್ರಿ ನಾವು ಧಮಕಿ ಬರಬಾರ್ದಂಗೆಲ್ಲ ಮೊದಲ ಕಟ್ ಮಾಡಿದ್ವಿ. ನಮ್ ಬಿಡ್ಬೇಕಾರೆ ಡ್ಯೂಟಿ ಬಾತ್ ಹೇಳತ್ತಲ್ಲ ಚಾಲೆಂಜ್ ಅವ್ರಿಗೆ ಕರಿತಾನೆ ಅವ್ರಿಗೆ ಬಾತ್ ಹೇಳ್ಬೇಕಾರ. ಅಲ್ಲಲ್ಲ ನಾ ಏನು ಕೇಳಕತ್ತಿದ್ದೀನಿ ಅಂದ್ರೆ ನಿಮಗೆ ಬರ್ಲಾರ್ದಂಥ ಧಮಕಿ ಬೇರೆದವ್ರಿಗೆ ಹೆಂಗೆ ಬರ್ತಾವು? ನಾ ಹೇಳೇನ್ರಿ ನಾ ಹೇಳ್ದ ಒಂದು 10,000 ಜನ ಕೂಡಿರ್ತಾರ ಒಂದು ಯಾವುದೋ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಇರ್ತೈತ್ರಿ. ಅದ್ರಾಗ ಎಷ್ಟು 10,000 ಜನ ಒಳಗೆ ಭಾಳ ಅಂದ್ರೆ ಒಂದು ನಮ್ಮ ಅಣ್ಣತಮ್ರ ಎಷ್ಟು ನಮ್ಮ ಪೊಲೀಸ್ ಅಣ್ಣತಮ್ರ ಎಷ್ಟು ಇರ್ತಾರೋ 100 ಮಂದಿ ಇರ್ತಾರ ಇಲ್ಲ ಸರ್. ಅವ್ರ ಸಾಲಿ ಅಂತದ್ದು ಗುರುತೇನ್ರಿ ಅವ್ರದ್ದು ಯಾವ ಮನುಷ್ಯ ಬಡದ್ರು ಹೋಗೋತಾನ ಅಣ್ಣ ಬಡಿಗೆ ಬೀಸ ಹೋಗೋದಲ್ಲ ಅಂಥವ್ರಿಗೆ ಟಾರ್ಚರ್ ಮಾಡಕ್ಕೆ ಹೋಗ್ತಾರ ಅವ್ರು ಅಂಥವ್ರಿಗೆ ಮಾಡ್ತಾರ 10,000 ಮಂದಿ ಓಡ್ತೈತಿ ಏನಿಲ್ಲ ಹಂಗೆ ಅವ್ರದ್ದು ಅಂಥ ಜನಕ್ಕೆ ಏನಿಲ್ಲ ಮಳೆ ಯಾರದಾರಲ್ಲ ಅವ್ರಿಗೆ ಹುಡುಕ್ಯಾಡ್ತಾರ ಅವ್ರು ಅಂಥವ್ರಿಗೆ. ನೋಡ್ರಿ ನಮಗೂ ರಗಡ ಆಗ್ಯಾವ, ನಮಗೂ ರಗಡ ಕೇಸ್ ಹಾಕ್ಯಾರ, ದುನಿಯಾ ಟಾರ್ಚರ್ ಆಗೈತಿ.
ಆದ್ರೆ ನಾವು ಯಾಕೆ ಬಿಟ್ಟಿಲ್ಲ ಗೊತ್ತೈತೇನ್ರಿ ಅದನ್ನ ಒಂದು ಕೈ ನಮ್ಮ ಜನರಿಗೆ ಸ್ವಾತಂತ್ರ್ಯ ಗೋಕಾಕ್ ತಾಲೂಕಾ ಬೆಳಗಾವಿ ಜಿಲ್ಲಾ ಎಲ್ಲರಿಗೂ ಈ ಎಲ್ಲರಿಗೂ ಸ್ವಾತಂತ್ರ್ಯ ಕೊಡ್ಬೇಕಂತ ನಮ್ಮ ಉದ್ದೇಶ ಐತಿ ನಮಗೆ ಅದ್ರ ಬಿಟ್ಟು ಬೇರೆ ನಮ್ದೇನಿಲ್ಲ. ಅಂದ್ರೆ ಇಲ್ಲಿ ಗೋಕಾಕ್ ಜನತೆಗೆ ಸ್ವಾತಂತ್ರ್ಯ ಇಲ್ಲ ಅಂತ ನೀವು ಗೋಕಾಕ್ ಜನತೆಗೆ ಸ್ವಾತಂತ್ರ್ಯ ಇಲ್ಲ, ಬೆಳಗಾವಿ ಜಿಲ್ಲಾಗೂ ಸ್ವಾತಂತ್ರ್ಯ ಇಲ್ಲ, ಬೆಳಗಾವಿ ಮಟ್ಟ ಅಲ್ಲ. ಸರ್ ಇದಕ್ಕೆ ತಾವೇನಂತೀರಿ? ಸ್ವಾತಂತ್ರ್ಯ ಇಲ್ಲ ಅಂತ ಅವ್ರು ಅಂತಾರ. ಅದು ಈ ವಿಷಯದಾಗ ಏನದಪ್ಪ ಅಂತಂದ್ರೆ ಅವ್ರು ಹೇಳೋದ್ರಲ್ಲ ಅವರ ನೋವನ್ನು ಅವ್ರು ಅನುಭವಿಸಿದಾರ ಅವರಿಂದಾಗಿ ಸಹಜವಾಗಿ ಅನೇಕರು ಅಂಥವರು ಅವರ ವಿರೋಧ ಮಾಡಿದವರು ಹಿಂದೆ ಸದ್ದು ಅದಾವ, ಈ ಹಿಂದೆ ಆದ ಘಟನೆಗಳದಾವ. ಆ ನೆಲೆಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಸ್ವತಂತ್ರಪ್ಪ ಅಂತಂದ್ರೆ ಏನು, ನೀವು ಯಾವ ರೀತಿಯಾಗಿ ಇಲ್ಲೇ ನೋಡ್ರಿ ಒಂದು ಮಾತು ಇನ್ನೊಂದು ಮಾತು ಕ್ಲಿಯರ್ ಕಟ್ ಹೇಳೋದಪ್ಪ ಅಂತಂದ್ರೆ ಸ್ವತಂತ್ರಪ್ಪ ಅಂತಂದ್ರೆ ನಮ್ಮದು ಮಾತು ನಡಿಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವು ಹೊಂಟೇವಪ್ಪ ಅಂತಂದ್ರೆ ಅದಕ್ಕೆ ವಿರೋಧ ಬರೋದು. ಅಧಿಕಾರ ರಾಜಕೀಯಕ್ಕೆ ಬಂತಂದ್ರೆ ನೀವು ಮಾಡ್ರಪ್ಪ ನಾವು ಮಾಡ್ರಪ್ಪ. ಮತ್ತು ಇದಕ್ಕೆ ಇಲ್ಲಿದಷ್ಟೇ ಅಲ್ಲ ಪರಿಸ್ಥಿತಿ. ನೀವು ಈ ವಿಷಯಕ್ಕೆ ಬಂದ ಹೌದು ಗೋಕಾಕ್ ವಿಷಯಕ್ಕೆ ಮತ್ತು ಬೆಳಗಾವಿ ಜಿಲ್ಲಾಕ್ಕೆ ಮೊನ್ನೆ ಆದ ಘಟನೆಯಿಂದ ಒಂದೇನೋ ಅನುಸರಣೆ ಕೇಳ್ತದೆ ಎಲ್ಲರಿಗೂ. ಬಟ್ ಅದನ್ನ ಮೀರಿ ವಿರೋಧ ಅಲ್ಲೇ ನಮ್ಮ ಮೊನ್ನೆ ಕತ್ತಿಯವರು ವಿರೋಧ ಮಾಡಿದರು, ಸಾಕಷ್ಟು ಸೌದಿಯವರು ವಿರೋಧ ಮಾಡಿದ್ರು, ಇವರು ವಿರೋಧ ಮಾಡ್ತಾ ಬಂದಿದ್ದಾರೆ ಇವತ್ತಿನವರೆಗೂ. ಇವತ್ತಿನವರೆಗೂ ವಿರೋಧ ಮಾಡೋದು ಬಂದರೂ ಸಹಿತ ಇವತ್ತಿನವರೆಗೂ ವಿರೋಧ ಮಾಡ್ತಾ ನಡೆದಿದ್ದಾರಲ್ಲ. ಇವರು ಪೈಲ್ವಾನರು ಅಂದ್ರೆ ಏನಪ್ಪ ಗೋಕಾಕ್ ತಾಲೂಕದಾಗ ಅಥವಾ ಇಲ್ಲಿ ಬೆಳಗಾವಿ ಜಿಲ್ಲಾಗ ಆಸ್ಪಾಸ ಹೆಂಗೆ ಗುರ್ತಾ ಹಿಡ್ತಾರೆ ಅಂದ್ರೆ ಜಾರಕಿಹೊಳಿ ವಿರೋಧಿಗಳು ಅಂತೇಳಿ. ಮತ್ತು ಇವರು ಬದುಕಿದ್ದಿದ್ರ ಅರ್ಥ ಏನು, ಜೀವಿಸ್ತಾ ಇದ್ದಾರೆ, ಬದುಕ್ತಾ ಇದ್ದಾರೆ, ತಮ್ಮ ಬದುಕು ನಡೆಸಿಕೊಂಡಿದ್ದಾರೆ. ಮತ್ತು ಇವರು ಸ್ವತಂತ್ರ ಯಾವುದಿಲ್ಲ ಯಾವುದ್ರ ರೂಪದಲ್ಲಿ ಒಂದು ಅಂದಂಗೆ ಐತಾರೆ ಅರ್ಥ. ಪೂರ್ತಿಯಾಗಿ ಇವ್ರ ಬ್ಯಾಡಪ್ಪ ಅದು ಕಿತ್ತು ಹಾಕುವ ಅನ್ನೋ ಉದ್ದೇಶಿಸಿದ್ರೆ ಅವ್ರು ಎಂತೋ ಮಾಡ್ತಿದ್ರು ಏನೋ. ಯಾಕಂದರೆ ಅವರ ಬಲ ಇವತ್ತು ನಾವು ನೋಡಿದ್ರಪ್ಪ ಅಂದ್ರೆ ಎಲ್ಲನೂ ಮಾಡ್ಲಿಕ್ಕೆ ಸಾಧ್ಯತೆ ಅಂತ ಅಂತೀವಿ ನಾವು. ಆದರೆ ಪೈಲವ್ರು ಉಳಿದ್ರೆ ಹೆಂಗೆ ಅದು ಎಷ್ಟು ಪ್ರಶ್ನೆ. ಹಾಂ, ಅಂದರೆ ನಾಯಕ ಅವ್ರು ಕೇಳೋ ಪ್ರಶ್ನೆ ಅಲ್ಲ, ನಾ ಕೇಳೋದು ಇಷ್ಟ. ಸ್ವತಂತ್ರ ಅನ್ನೋದು ನಾವು ಬಯಸಿದಂಗೆ ನಾವು ನೋಡೋ ದೃಷ್ಟಿಕೋನ ಏನದ, ಅವ್ರಿಗೇನದ ಅವ್ರ ದೃಷ್ಟಿಕೋನ ಹಿಂಗದ. ಈ ಮೊನ್ನೆ ಕತ್ತಿಯವ್ರು ವಿರೋಧ ಮಾಡಿದ್ರು, ಬೆಳಗಾವಿ ಜಿಲ್ಲೆದಾಗ ಮಾಡಿದ್ರು, ತಮ್ಮ ತೋರಿಸಿದ್ರು, ಸೌದಿಯವರು ಮಾಡಿದರು, ಇವರು ಮಾಡ್ತಾ ಇದ್ದಾರೆ. ವಿರೋಧ ಇಲ್ಲ ಐತ್ರಿ, ಪೂರ್ತಿ ಸತ್ತು ಹೋಗಿದ್ದು ನಾನು ಅನ್ನಕ್ಕೆ ಹೋಗುದಿಲ್ಲ. ಅದನ್ನು ವಿರೋಧ ಐತಿ. ಆದ್ರೆ ಯಾವ ಪ್ರಮಾಣದಲ್ಲಿ ಇವ್ರು ಗೆಲ್ಲಬೇಕಾಗಿತ್ತು ಗೆಲ್ಲಕ್ಕೆ ಆಗ್ತಾ ಇಲ್ಲ. ಅದಕ್ಕೇನು ಕಾನೂನು 108 ಇರ್ತಾವೆ.